ನೋಡಿ 15 ದಿನಗಳ ಹಿಂದೆ ಅಷ್ಟೇ ಮಂಗಳಾದೇವಿ ದೇವಸ್ಥಾನಕ್ಕೆ ಅವರು ಭೇಟಿ ಕೊಟ್ಟಿದ್ರು. ಮಂಗಳೂರಿನಲ್ಲಿರುವಂತಹ ಮಂಗಳಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಂಥ ಎಸ್ ಜಾನಕಿಯವರು ಕಮಲಶಿಲೆ ಮಂಗಳಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. 15 ದಿನಗಳ ಹಿಂದೆ ಅಷ್ಟೇ. ಅಂದರೆ ಅವರು ತುಂಬ ಆರೋಗ್ಯವಾಗೇ ಇದ್ರು ಅಂತ. ಯಾರ ಜೊತೆ ಈಗ ನಮ್ಮ ಸರ್ಕಲ್ನಲ್ಲಿ ಮಾತಾಡುವಾಗ ಎಸ್ ಜಾನಕಿ ಅವರು ಗೊತ್ತಿರೋರ ಹತ್ರ ಮಾತಾಡಿದ್ರೆ ಜಾನಕಿ ಅಮ್ಮ ಅವರು ಇಷ್ಟು ಬೇಗ ಹೋಗ್ತಾರೆ ಅಂತೇಳಿ ಯಾರೂ ಅಂದ್ಕೊಂಡಿರ್ಲಿಕ್ಕಿಲ್ಲ. ಅಫ್ಕೋರ್ಸ್ ಅವರಿಗೆ 88 ವರ್ಷ ವಯಸ್ಸಾಗಿದ್ರೂ ಕೂಡ ಆ ಥರ ಅನ್ನಿಸ್ತಾ ಇರಲಿಲ್ಲ ಎಸ್ ಜಾನಕಿ ಅವರಿಗೆ. ಒಂದು ಆಸ್ತಮದ ಸಮಸ್ಯೆ, ಸ್ವಲ್ಪ ವಯೋಸಹಜ ಕೆಲವೊಂದಷ್ಟು ಸಮಸ್ಯೆಗಳು ಇದ್ದಿದ್ದು ಬಿಟ್ಟರೆ ಅವ್ರು ಬಾಕಿಯಂತೆ ಆರಾಮವಾಗೇ ಇದ್ದರು. 10 ವರ್ಷಗಳ ಕಾಲ ಅವ್ರ ಗಾಯನವನ್ನು ನಿಲ್ಲಿಸಿದ್ರು. ಅದು ಬಿಟ್ಟರೆ ಈಗಲೂ ಕೂಡ ತುಂಬ ಲವಲವಿಕೆಯಲ್ಲೇ ಇದ್ದರು. ಈಗಲೂ ನನಗೆ ಅವಕಾಶ ಸಿಕ್ಕಿದ ಅಥವಾ ನನಗೇನಾದರೂ ಅನಿಸಿದ್ರೆ ನಾನು ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಬಲ್ಲೆ ಅನ್ನೋ ಮಟ್ಟಿಗೆ ಅವರ ಎನರ್ಜಿ ಇತ್ತು. ಸೊ ಹಾಗಾಗಿ ಇವತ್ತು ಇದ್ದಕ್ಕಿದ್ದ ಹಾಗೆ ಎಸ್ ಜಾನಕಿ ಅಮ್ಮ ಅವರು ನಿಧನರಾದರು ಅಂತ ಹೇಳಿದ ತಕ್ಷಣ ಅದನ್ನು ನಂಬೋದಕ್ಕೆ ಎಷ್ಟು ಜನ ತಯಾರಿರಲಿಲ್ಲ. ಅರೆ, ಈಗ 15 ದಿನಗಳ ಮುಂಚೆ ಮಂಗಳೂರಿಗೆ ಬಂದು ಹೋದರು, ಈಗ ಕೆಲವು ದಿನಗಳ ಹಿಂದೆ ನಾವು ಮಾತಾಡಿದ್ವಲ್ಲ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಕೂಡ ಇವತ್ತು ಭಾಸವಾಗ್ತಾ ಇದೆ.